ತೆಕ್ಕಲಕೋಟೆ ಪಟ್ಟಣದಲ್ಲಿ ಸಣ್ಣ ಮಟ್ಟದಲ್ಲಿ ಆರಂಭವಾದ ಬೆಂಕಿ ಅವಘಡವು ಕ್ಷಣಾರ್ಧದಲ್ಲಿ ಆತಂಕದ ಪರಿಸ್ಥಿತಿಯನ್ನು ಉಂಟು ಮಾಡಿದ ಘಟನೆ ನಡೆದಿದೆ. ಸ್ಥಳೀಯ ಹೋಟೆಲ್ನಲ್ಲಿ ಉಂಟಾದ ಬೆಂಕಿ ಅಡುಗೆ ಮನೆಯಲ್ಲಿ ಇದ್ದ 2 ಗ್ಯಾಸ್ ಸಿಲಿಂಡರ್ಗಳಿಗೆ ತಾಕಿ ಭಾರೀ ಸ್ಫೋಟ ಸಂಭವಿಸಿದೆ. ಸಿಲಿಂಡರ್ ಬ್ಲಾಸ್ಟ್ನ ಭೀಕರ ಶಬ್ದಕ್ಕೆ ಬೆಚ್ಚಿ ಬಿದ್ದ ಹೋಟೆಲ್ನಲ್ಲಿದ್ದ ಕುಟುಂಬಸ್ಥರು ಹಾಗೂ ಸಿಬ್ಬಂದಿ ತಕ್ಷಣ ಹೊರಗೆ ಓಡಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅವಘಡ ಸಂಭವಿಸಿದ ವೇಳೆ ಹೋಟೆಲ್ನೊಳಗೆ ಒಟ್ಟು 9 ಮಂದಿ ಇದ್ದು ಎಲ್ಲರೂ ಸಮಯಕ್ಕೆ ಹೊರಬಂದು ದೊಡ್ಡ ಅಪಾಯದಿಂದ ತಪ್ಪಿಸಿಕೊಂಡಿದ್ದಾರೆ. ಆದರೆ ಶ್ರೀನಿವಾಸ ಎಂಬ 9 ವರ್ಷದ ಬಾಲಕನಿಗೆ ದೇಹದ ಹಲವೆಡೆ ಗಂಭೀರ ಸುಟ್ಟ ಗಾಯಗಳಾಗಿದ್ದು ತಕ್ಷಣವೇ ಸ್ಥಳೀಯರು ನೆರವಿಗೆ ಧಾವಿಸಿ ಗಾಯಾಳುವನ್ನು ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಮೊದಲಿಗೆ ತೆಕ್ಕಲಕೋಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಲಾಗಿದ್ದು ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಬಾಲಕನನ್ನ ಬಳ್ಳಾರಿ ಟ್ರಾಮಾ ಕೇರ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಈ ವೇಳೆ ಬಿಜೆಪಿ ಯುವ ಮುಖಂಡ ಸಿದ್ದಪ್ಪ ಅವರು ಮಾನವೀಯತೆ ಮೆರೆದಿದ್ದು ತಮ್ಮ ಸ್ವಂತ ಕಾರಿನಲ್ಲಿ ಗಾಯಾಳುವನ್ನ ತಕ್ಷಣ ಬಳ್ಳಾರಿಗೆ ಕರೆದೊಯ್ಯುವ ಮೂಲಕ ನೆರವಾಗಿದ್ದಾರೆ. ಘಟನೆ ಮಾಹಿತಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ತಕ್ಷಣ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನ ನಂದಿಸಿದ್ದಾರೆ. ಘಟನೆಯಿಂದ ದೊಡ್ಡ ಅನಾಹುತ ತಪ್ಪಿದ್ರೂ ಸ್ಥಳದಲ್ಲಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಈ ಸಂಬಂಧ ತೆಕ್ಕಲಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಘಟನೆಗೆ ಕಾರಣಗಳ ಬಗ್ಗೆ ತನಿಖೆ ಸದ್ಯ ಮುಂದುವರೆದಿದೆ. ಅಕಡೆ ದಾರ ಬಿಡಿಸಿದ ತಗಡಿಂದ ಅಕಡೆ ಮಕ್ಕಂಡು ಮಕ್ಕಂಬಿಟ್ಟು ಬಾಗ್ಲಿಕ್ಕೆ ಏನಾಗಿಲ್ಲ ಹೆಂಗಂತ ಒಂದೇ ಬೇರೆ ಯಾರಿಗೇನಾಗಿಲ್ಲ ಮಕ್ಕಂದ್ರೆ ಸ್ವಲ್ಪ ಕರೆಂಟ್ ಆಯ್ತು. ನನಗೆ ಸೌಂಡ್ ಕೇಳಿಸ್ತೆ ನಾನು ಅದಕ್ಕೆ ಎದ್ದು ಓಡಿ ಬಂದೆ. ಏನಾಗದಲ್ಲ ಕೂಡ ಅದು ಏನನ್ನ ಬೇರೆ ಏನನ್ನ ಇತ್ತು ಅದ್ರಾಗ ಫೈರ್ ಇಂಜಿನ್ ಮಾಡಿನೇ ಕಾರ್ ಕೊಡ್ತೀನ ಇಲ್ಲಂದ್ರೆ ನೀವು ಅಲ್ಲೇ ಮಕ್ಕಂಡಾಗ ಇದು ಮಾಡಕ್ ಬರಲ್ಲ. ಮಕ್ಕಂಡು ಮಾಡಯ್ಯ ನಾನು ಆಂಬುಲೆನ್ಸ್ ತಗೊಂಡ ಮನೆಗಳವರು 4-5 ಜನ 5 ಜನ ಇದ್ದವ್ರು ಪಾರಾಗಿದ್ದಾರ. ಒಂದು ಹುಡುಗಿಗೆ ಮಾತ್ರ ಸ್ವಲ್ಪ